ಬನ್ನಿ ಬನ್ನಿ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ. ಚಿನ್ನಸ್ಲಿ ನಾವು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬನ್ನಿ ಬನ್ನಿ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ. ನಿಮ್ಮ ನೆಚ್ಚಿನ RCB ತಂಡ ಅಲ್ಲಿ ಬರುತ್ತೆ, ಕಪ್ಪನ್ನ ನಿಮಗೆ ತೋರಿಸುತ್ತೆ. ಬನ್ನಿ ಬನ್ನಿ ಅಂತ ಕರೆದವ್ರು ಯಾರು? ವಿಧಾನಸೌಧದ ಮೆಟ್ಟಿಲ ಮೇಲೆ ಸರ್ಕಾರದ ವತಿಯಿಂದ ನಿಮ್ಮ ನೆಚ್ಚಿನ RCBಗೆ ಸನ್ಮಾನವನ್ನ ಮಾಡುತ್ತಿದ್ದೇವೆ, ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ 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 ಅಂತ ಕರೆದವ್ರು ಯಾರು? ಹೌದಪ್ಪ, ಸರ್ಕಾರ ಕರೀತಾ ಇದೆ ವಿಧಾನಸೌಧದ ಕಾರ್ಯಕ್ರಮಕ್ಕೆ. ಹೌದಪ್ಪ, DCM ಹೇಳ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ. ಹೌದಪ್ಪ, ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ನಂಬಿ 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 ಬಂದಂತ ಅಭಿಮಾನಿಗಳ ಸ್ಥಿತಿ ಏನಾಯ್ತು? ಕೆಲವರು ಸತ್ತು ಸುಣ್ಣ ಆದ್ರು, ಕೆಲವರು ಕೈಕಾಲು ಮುಳ್ಕೊಂಡ್ರು, ಇನ್ನು ಕೆಲವರು ಏನೇನೋ ಆಗಿ ಅಯ್ಯೋ ದೇವ್ರೆ ಮನೆಗೆ ಹೋಗಿ ಅಪ್ಪ ಅಮ್ಮನ ಮುಖ ನೋಡಿದ್ರೆ ಸಾಕ್ರು, ಎದ್ನೋ ಬಿದ್ನೋ ಸತ್ನೋ ಅಂತ ಓಡೋದ್ರು. ಇವತ್ತು ನಾನವನಲ್ಲ ನಾನವನಲ್ಲ ನಾನವನಲ್ಲ, ನಾನು ಹೇಳಿದ್ದು ಇಲ್ಲಿಗೆ ಮಾತ್ರ, ನಾನು ಹೇಳಿದ್ದು ಅಲ್ಲಿಗೆ ಮಾತ್ರ, ನಾನು ಹೇಳಿದ್ದು ಮೆಟ್ಲ ಮೇಲೆ, ನಾನು ಹೇಳಿದ್ದು ಸ್ಟೇಡಿಯಂನ ಹೊರಗೆ, ನಾನು ಹೇಳಿದ್ದು ಸ್ಟೇಡಿಯಂನ ಒಳಗೆ. ಈ ರೀತಿ ನಾನವನಲ್ಲ 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 ಅಂತ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಯಾರೂ ಕೂಡ ಜವಾಬ್ದಾರಿ ತಗೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಯಾರೂ ಕೂಡ ಜವಾಬ್ದಾರಿ ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ತನಿಖೆ ಮಾಡಿಸ್ತೀವಿ, ಅವ್ರ ತನಿಖೆ, ಇವ್ರ ತನಿಖೆ, ಇವ್ರ ತನಿಖೆ ಅಲ್ಲ ರೀ. ಕಳ್ಳನ ಕೈಯಲ್ಲಿ ಕೀಲಿ ಕೈ ಕೊಟ್ರೆ ಏನು ಮಾಡ್ತಾನೆ ಕಳ್ಳ? ದೋಚ್ಕೊಂಡು ಹೋಗಿ ಇನ್ನೊಬ್ಬರ ಮೇಲೆ ಹಾಕ್ತಾನೆ. ಇವತ್ತು ಆಗಿರೋದು ಅದೇ ಪರಿಸ್ಥಿತಿ. ಒಂದೇ ಒಂದು ಲೆಟರ್ ಇಡೀ ಸರ್ಕಾರವನ್ನು ಮತ್ತು ಸರ್ಕಾರದ ಬೇಜವಾಬ್ದಾರಿತನವನ್ನು, ಸರ್ಕಾರದ ನಿರ್ಲಕ್ಷ್ಯವನ್ನು, ಸರ್ಕಾರದ ಆತುರದ ನಿರ್ಧಾರವನ್ನು ಇಷ್ಟು ಬೆತ್ತಲಾಗಿಸಿದೆ ಅಂತಂದರೆ ಇದಕ್ಕೆ ಉತ್ತರನೇ ಇಲ್ಲ. ತಲೆದಂಡ 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 ತಲೆದಂಡ. ತಲೆ ಇರೋರು ಮಾಡೋ ಕೆಲಸ ಏನ್ರಿ ಇದು? ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆದಂಥ ಇಮೇಜು ಇಡೀ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇದೆ. ಇನ್ನೇನು ಮಾಡ್ತೀರಾ? ಐ ಡೋಂಟ್ ನೋ, ಗೊತ್ತಾಗ್ತಾ ಇಲ್ಲ ನನಗೆ. ಒಂದಂತೂ ಸತ್ಯ, ಕರ್ನಾಟಕ ಸರ್ಕಾರದ ನಡೆಗಳು ಜನ ನಗುವಂತೆ ಮಾಡಿದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಿನವಿಡೀ ಇದೇ ಕಾರ್ಯಕ್ರಮ ಮಾಡ್ತೀವಿ, ನಮಗೇನು ಬೇಜಾರಿಲ್ಲ. ಯಾಕೆ ಅಂತಂದರೆ ಸಣ್ಣ ಪುಟ್ಟದವ್ರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕಿ ನೀವು ಮಾತ್ರ ಆರಾಮಾಗಿರಬೇಕು ಅಂತಂದರೆ ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ರೀ? ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ದಿನಗಟ್ಟಲೆ ಮಾಡ್ತೀವಿ, ಗಂಟೆಗಟ್ಟಲೆ ಮಾಡ್ತೀವಿ, ಅನ್ಲೆಸ್ ಜವಾಬ್ದಾರಿಯನ್ನು ಯಾರಾದರೂ ಹೊರ